ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ತೆಗೆದುಕೊಂಡ ಹಣವನ್ನು ಮರುಪಾವತಿ ಮಾಡದೆ ಸಾವನ್ನಪ್ಪಿದ ಕೆಂಪಮ್ಮ ಅವರ ಸ್ವಗ್ರಾಮ ಒಳಲು ಗ್ರಾಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ ಸಂದರ್ಭ. ಪೊಲೀಸವ್ರು ಎಲ್ಲೋ ಇರ್ತಾರೆ, ಅಲ್ಲಿ ಹೋದ್ರೆ ಅವ್ರ ಸಮಸ್ಯೆ ಅಟೆಂಡ್ ಮಾಡ್ತಾರೆ, ಇಲ್ಲ ಮಾಡ್ತಾರೆ. ಒಳಗಡೆ ನೀವು ಸಮಸ್ಯೆಗಳನ್ನ ಒಳಗೆ ಬರ್ದೇ ಇರೋಂಗೆ ನೋಡ್ಕೋಬೇಕು. ರಮ್ಯಾ ನಮ್ಮ ಸಾಲ ತಗೊಟ್ಕೊಂಡ್ರೆ ನಮ್ಮ ಸಾಲ ತೀರ್ಸ್ಕೊಡ್ತಾರೆ. ಸಾಲ ತೀರ್ಸ್ಕೊತಾರೆ ಅಂತ ಇಟ್ಕೊಡ್ತಾರೆ 3 ಲಕ್ಷ ಹಣ ಕಟ್ಟಕ್ಕಾಗಲ್ಲ. ಅವರು ಊಟಕ್ಕಾಗಿ ಮಾಡ್ತಾರೆ. ಹಣ ಕಟ್ಟಕ್ಕಾಗದೇ ಇರುವಂಥ ಸನ್ನಿವೇಶದಲ್ಲಿ ಏನಾಗುತ್ತೆ, ಅವರು ಹಣ ಕಟ್ಟಲೇಬೇಕು. ಹಣ ಈಗ ಊರಿಗೆ ಬರೋ ನಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಹಾಗಾಗಿ ಈ ಥರದ ಘಟನೆಗಳು ಒಂದಲ್ಲ ಅಲ್ಲಿ ಒಂದೇ ಒಳಲು ಅಂತ ಒಂದು ಗ್ರಾಮ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಇದೆ. ಇವರ ಪರಿಹಾರ ಹುಡುಕೊಳ್ಳೋದಕ್ಕೆ ನಾವು ಸರ್ಕಾರ ಬಜೆಟಲ್ಲೂ ಮಾಡೋಕ್ಕಾಗಲ್ಲ. ಅಷ್ಟು ತೀವ್ರವಾದಂಥ ಸಮಸ್ಯೆ ಇದೆ. ಇದು ಒಂದೇ ಒಂಥರ. ಈಗ ಸರ್ಕಾರ ಮತ್ತು ನಾವು ನಮ್ಮ ಮಧ್ಯೆ ತಮ್ಮ ಮಧ್ಯೆ ಇರುವಂಥದ್ದು ಏನಂತಂದರೆ, ಇದಕ್ಕೆ ಸರಿಯಾದಂಥ ಒಂದು ಸೆಗ್ರಿಗೇಷನ್ ಕೊಡುವಂಥ ಆದೇಶ ಮಾಡಿದೆ. ಒಂದು ಮಹಿಳೆ ಒಂದೇ ಸಂಘದಲ್ಲಿ ಸಾಲ ತಗೋಬೇಕು. ಕೋಪರೇಟಿವ್ ಏನು ಸಂಘ ಬ್ಯಾಂಕ್ಗಳಲ್ಲಿ ಸಹಕಾರ ಸಂಘಗಳಲ್ಲಿ ಲೋನ್ ತಗೋತೀವಿ, 1 ಲಕ್ಷ ಲೋನ್ ತಗೊಂಡ್ರೆ ನೀವು 4 ಬ್ಯಾಂಕಲ್ಲಿ ಸೇವಿಂಗ್ಸ್ ಕೊಡಬೇಕು. ನಮ್ಮಲ್ಲಿ ಸಾಲ ಇಲ್ಲ, ಇವ್ರಿಗೆ ಸಾಲ ಕೊಡ್ಬೋದು. ನಾವು ಅಷ್ಟೇ. ನಾನು ಏನಾದ್ರು ಸಾಲ ಕೇಳಕ್ಕೆ ಹೋದ್ರೆ ನನಗೆ ಆಲ್ರೆಡಿ ಎಲ್ಲ ಇದ್ದರೆ ನನಗೆ ಕೊಡಲ್ಲ. ನನಗೆ ಎಲಿಜಿಬಿಲಿಟಿ ಇಲ್ಲ, ಕೊಡಲ್ಲ ಅಂತ. ಮತ್ತು ಇವ್ರಿಗೆ ಹೆಂಗೆ ಕೊಡ್ತಾರೆ? ಈ ಥರದೇ ಅವಳಿ ಜಾಸ್ತಿ ಆಗ್ಬಿಟ್ಟು ಏನಾಗಿದೆ. ಇದಕ್ಕೆ ನಾವು ಹೆಣ್ಮಕ್ಳು ತಗೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಮಹಿಳೆಯರು ಯಾಕೆ ಇವರು ಡಾಕ್ಯುಮೆಂಟ್ಸ್ಗೆ ಸುಮ್ಮನೆ ಸರಿ ತಗೋತಾರೆ, ಈಸಿಯಾಗಿ ಅಲ್ಲೇ ಕೊಡ್ತಾರೆ. ಕಂಡೀಷನ್ಸು ಅದು ನೋಡಿ ಆಮೇಲೆ ಬರೋ ಏಜೆಂಟ್ಗಳೇನೆ ಫೇಕ್ ಮಾಡ್ತಾರೆ ಮೇಡಮ್. ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸಂಘದವರು. ಅವ್ರೇನು ಮಾಡ್ತಾರೆ, ಇಲ್ಲಿ 6 ಜನನ ಗುಂಪು ಮಾಡಿಬಿಟ್ಟು ನಾವು ಲೋನ್ ಕೊಡ್ತೀವಿ ಅಂತ ಅಂದ್ಕೊಂಡು ನಮ್ಮ ತಾವು ಆಲ್ರೆಡಿ ತಗೊಬಿಟ್ಟಾವಿ ಅಂತಂದ್ರೂ ಅವ್ರೇನು ಮಾಡ್ತಾರೆ, ಇಲ್ಲ ಕಣಮ್ಮ 2,000 ರೂಪಾಯಿ ಕೊಡು, ನಾನು ಆಧಾರ್ ಕಾರ್ಡು ಮತ್ತು ಇದನ್ನು ನಾನೇ ಇದು ಮಾಡ್ಕೊಬತ್ತೀನಿ ಕಣಮ್ಮ, ನೀನು 2,000 ರೂಪಾಯಿ ಕೊಡಬೇಕು ಅಂತ. ಅವ್ರು ಅದಕ್ಕೆ 2,000 ಕೊಡಬೇಕು. ಮತ್ತು ಇವ್ನು ಲೋನ್ ಮಾಡಿಕೊಡೋದಕ್ಕೆ ಇವ್ನಿಗೆ 2,000 ಲಂಚ ಕೊಡಬೇಕು. ಅಂದರೆ 50,000 ಲೋನ್ ಕೊಡ್ತಾರೆ ಅಂದರೆ ಅವ್ರು 5,000 ರೂಪಾಯಿ ಇಲ್ಲೇ ಕಳ್ಕೊಬಿಡ್ತಾರೆ. ಹಂಗೆ ಮೇಡಮ್ ಪ್ರತಿಯೊಬ್ಬರೂ 8ರಿಂದ 10 ಲಕ್ಷ ಮೇಡಮ್ 350 ರೂಪಾಯಿನೂ ಸಂಪಾದನೆ ಮಾಡೋಲ್ಲ ಇವ್ರು ಡೈಲಿ. ಪ್ರತಿದಿನ 350 ಮೇಡಮ್. ಈಗ 1-2 ಸಂಘದಲ್ಲಿ ಎತ್ಬಿಟ್ಟವ್ರೆ. ಈಗ ಮಗನೂ ಅದನ್ನು ತೀರಿಸ್ಬೇಕು. ಒಂದಷ್ಟು ದಿನ ಎತ್ಕೊಂಡು ನೋಡ್ಕೊಬಿಡಮ್ಮ ಅಂತ ಅಂದ್ಕೊಂಡು ಮೇಡಮ್ ಮಾಡ್ಕೊಂಡು ಇವತ್ತಿಗೆ ಎಲ್ಲ ಕುತ್ಕೆಲ್ಲಿ ತಂದ್ಕೊಳ್ತಾರೆ. ನಾನಿವತ್ತು ಮಂಡ್ಯದ ಒಳಲು ಗ್ರಾಮಕ್ಕೆ ಬಂದಿದ್ದೇನೆ. ಇತ್ತೀಚೆಗೆ ಹೆಣ್ಣುಮಕ್ಕಳು ಮೈಕ್ರೋ ಫೈನಾನ್ಸ್ ಅಂತ ಎಷ್ಟೊಂದು ಸಣ್ಣ ಫೈನಾನ್ಸ್ ಬ್ಯಾಂಕರ್ಸು ಹಳ್ಳಿ ಗಾರ್ಡನ್ನ ಎಂಟರ್ ಆಗಿದೆ. ಮೊದಲಿಗೆ ಇವೆಲ್ಲ ಇರಲಿಲ್ಲ. ಸ್ತ್ರೀ ಶಕ್ತಿ ಸಾಲ ಅಂತ ಹೇಳಿ ಅವರ ಸಬಲೀಕರಣಕ್ಕೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಒಂದು ಹೆಣ್ಮಗಳು ಅಂದರೆ ಸರ್ಕಾರನೇ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಸಾಲ ಕೊಡ್ತಾಯಿತ್ತು. ಅದರಲ್ಲಿ ಒಂದು ಕುರಿ ತೊಗೊಳ್ಳೋದು, ಒಂದು ಹಸು ತೊಗೊಳ್ಳೋದು, ಅಥವಾ ಒಂದು ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ಳೋದು, ಒಂದು ಟೈಲರ್ ಮಿಷಿನ್ ತೊಗೊಳ್ಳೋದು, ಈ ಥರ ಚಿಕ್ಕ ಪುಟ್ಟ ಅದು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿತ್ತು. ಎಷ್ಟೋ ಜನ ಅದರಿಂದ ಹೆಣ್ಮಕ್ಳು, ಹಳ್ಳಿಗಾಡಿನ ಹೆಣ್ಮಕ್ಳು ಭಾಳ ಚೆನ್ನಾಗಿ ಮುಂದುವರೆದಿರೋದು ಉಂಟು. ಇವಾಗ ಏನಾಗಿದೆ ಅಂದರೆ, ಅದೇ ಒಂದು ಬೇಸ್ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಈ ಒಳಲು ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಬಂದಾಗ ಈ ಒಂದು ಹಳ್ಳಿಗೆ ಇಲ್ಲಿ ಒಂದು 20 ಲೈನ್ ಇದೆ. 20 ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಬ್ಯಾಂಕ್ಗಳು ಇವತ್ತು ಇದು ಒಳಲು ಗ್ರಾಮ ಒಂದು ಅಷ್ಟೇ, ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದರೆ, ಈ ಒಂದು ಮುಗ್ಧ ಹೆಣ್ಣುಮಗಳು ಕೆಂಪಮ್ಮ ಅಂತ ಈ ತಂಗಿದು ಸಾವು,
ಈ ತಾಯಿ ಭಾಳ ಮುಗ್ಧೆ, ಮಕ್ಕಳು ಇಲ್ಲ, ಅಂಗನವಾಡಿಯಲ್ಲಿ ಹೆಲ್ಪರು. ಅವಳು ಮುಗ್ಧತೆನ ಉಪಯೋಗ ಮಾಡಿಕೊಂಡು ಶ್ಯೂರಿಟಿ ಹಾಕಿದ್ದಾಳೆ. ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶ್ಯೂರಿಟಿ ಹಾಕಿದವಳಿಗೆ ಅವಳೇನು ಮಾಡಿದ್ದಾಳೆ, ದುಡ್ಡು ತೊಗೊಂಡು ಇವಾಗ ಅವಳು ಊರು ಬಿಟ್ಟೇ ಹೊರಟೋಗ್ಬಿಟ್ಟಿದ್ದಾಳೆ. ಈ ಮೈಕ್ರೋ ಫೈನಾನ್ಸ್ಗಳವ್ರು ಏನು ಮಾಡೋರೆ, ಅವ್ರು ಇಷ್ಟೊತ್ತಾದ್ಮೇಲೆ ಬರ್ತಾರಂತೆ ಊರುಗಳಿಗೆ, ಬಂದು ರಾತ್ರಿ 10 ಆಗಲಿ 11 ಆಗಲಿ ಬಂದು ವಸೂಲಿ ಮಾಡೋದು. ಆಮೇಲೆ ಈ ಸಂಘದಲ್ಲಿ 10 ಜನ ಇರ್ತಾರಲ್ಲ, ಆ ಹೆಣ್ಮಗಳು ತಗೊಂಡು ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ, ಅವರು ಸಹ ನೀನು ದುಡ್ಡು ಕಟ್ಟು ಅಂತ ಬೆನ್ನಿಂದೆ ಬೀಳೋದು. ಈ ತಾಯಿ ದುಡ್ಡು ತೊಗೊಂಡಿಲ್ಲ, ಮುಗ್ಧ ಹೆಣ್ಮಗಳು, ಏನೂ ಗೊತ್ತಿಲ್ಲ, ಶ್ಯೂರಿಟಿ ಹಾಕಿರೋದಷ್ಟೇ. ಶ್ಯೂರಿಟಿ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟೋದ್ಲು. ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು. ಇವರೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ. ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ, ನೀನು ಸತ್ತರೆ ನಂಗೆ ದುಡ್ಡು ಬರುತ್ತೆ ಅಂತ. ಆ ಥರ ಇವತ್ತು ಎಷ್ಟೋ ಹೆಣ್ಣುಮಕ್ಕಳು, ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರ್ದೆ ಮಾನ ಮರ್ಯಾದೆಗೆ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅದರಲ್ಲೂ ಇದೊಂದು ಮಗಳು ಮಳವಳ್ಳಿ. ಈಗ ರೀಸೆಂಟಾಗಿ ಮಳವಳ್ಳಿಯಲ್ಲೂ ಸಹ ಒಂದು ಇದೇ ಥರ ಪ್ರಕರಣ, ಸತ್ತೋದ್ಲು ಮೊನ್ನೆ ಒಂದು ಹೆಣ್ಮಗಳು. ಈ ಮೈಕ್ರೋ ಫೈನಾನ್ಸ್ ಅವ್ರನ್ನ ಫಸ್ಟು ನಾನು ಇದನ್ನು ಇಷ್ಟೊಂದು ಸಾವುಗಳಾಗ್ತಾಯಿದೆ, ಮತ್ತು ಮುಗ್ಧ ಹೆಣ್ಣು ಮಕ್ಕಳನ್ನು, ಮನಸ್ಸನ್ನು, ಅವರ ಇಡೀ ಸಂಸಾರವನ್ನು ಹಾಳು ಮಾಡ್ತಾ ಇರೋದು. ಮತ್ತು ನಾನು ಕೇಳಿದೆ, ನಾವು ಬ್ಯಾಂಕಲ್ಲಿ ಸಾಲ ಕೇಳೋಕ್ಕೆ ಹೋದರೆ ನಾರ್ಮಲ್ಲಾಗಿ ನಾವು ಒಂದು ಸಾಲ ತೊಗೊಂಡ್ರೆ ನಮ್ಗೆ ಇನ್ನೊಂದು ಕೊಡೋಲ್ಲ. ಯಾಕಂದರೆ ನೀವು ಕಂಪ್ಯೂಟ್ರಲ್ಲಿ ಹಾಕಿಬಿಟ್ರೆ ಗೊತ್ತಾಗ್ಬಿಡುತ್ತೆ, ನಾಗಲಕ್ಷ್ಮಿ ಹೆಸರಲ್ಲಿ ಇದು ಸಾಲ ಇದೆ, ನಾವು ಈ ಸಾಲ ಕೊಡೋಕ್ಕಾಗಲ್ಲ ಅಂತ. ಇವ್ರುಗಳಿಗೆ ಇವ್ರು ಹೆಂಗೆ ಸಾಲ ಕೊಡ್ತಾರೆ? ಇವ್ರ ಆದಾಯ ತಿಳ್ಕೋಬೇಕು, ಇವ್ರದ್ದು ಕೆಲಸಗಳು ತಿಳ್ಕೋಬೇಕು, ಇವ್ರು ಕಟ್ಟಕ್ಕೆ ಯೋಗ್ಯತೆ ಇದೆಯಾ ತಿಳ್ಕೋಬೇಕು, ಆಸ್ತಿ ತಿಳ್ಕೋಬೇಕು. ಇವ್ರು ಹೆಂಗೆ ಅಂದರೆ ಇವ್ರು ಒಂದು ಸಾಲ ಒಂದು ಫೈನಾನ್ಸಲ್ಲಿ ತೊಗೊಳಲ್ಲ, 10 ಫೈನಾನ್ಸಲ್ಲಿ ತೊಗೊಳ್ತಾರೆ. ಇವಾಗ ಏನಾಗುತ್ತೆ, ಹಳ್ಳಿಗಾಡಿನಲ್ಲಿ ಮಗುಗೆ ಶಾಲೆಗೆ ದುಡ್ಡು ಕಟ್ಟಬೇಕಾಗಿರುತ್ತೆ, ಗಂಡ ಕುಡ್ಕ ಅಥವಾ ದುಡಿಯೋನಿರಲ್ಲ, ಏನೋ ಕಾಯಿಲೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹಾರ್ಟ್ ಪ್ರಾಬ್ಲಮ್ಮು, ಏನೋ ಇಲ್ಲಿ 30,000 ತೊಗೊಂಡೆ, ಮಗು ಫೀಸ್ ಕಟ್ಟಕ್ಕೆ 40,000 ತೊಗೊಂಡೆ, ಇನ್ನೊಂದು ಕಡೆ 50. ಆಮೇಲೆ ಇಲ್ಲಿ ಬಡ್ಡಿ ಕಟ್ಟೋದು ಹೆಂಗೆ ಅಂದರೆ ವಾರಕ್ಕೆ ಒಂದು ಸಲ ಬಡ್ಡಿ ಕಟ್ಟಬೇಕಂತೆ. ಎಲ್ಲಿಂದ ಕಟ್ತಾರೆ? ಆಮೇಲೆ ಬಡ್ಡಿ ಇವಾಗ ಇವನಿಗೆ ಕಟ್ಟಕ್ಕಾಗಲಿಲ್ಲ ಫೈನಾನ್ಸರ್ಗೆ, ಅವಾಗ ಏನು ಮಾಡ್ತಾರೆ, ಈ ಊರಲ್ಲೇ ಅಲ್ಲ ಎಲ್ಲ ಊರುಗಳಲ್ಲೂ 5 ರೂಪಾಯಿ 10 ರೂಪಾಯಿ ಬಡ್ಡಿ, ಅದು ದಿನದ ಬಡ್ಡಿ. ಇವತ್ತು ನೀನು ಸಾಯಂಕಾಲದೊಳಗೆ ಕೊಡಂಗಿದ್ರೆ 10 ರೂಪಾಯಿ ಬಡ್ಡಿ, ಒಂದು ವಾರಕ್ಕೆ ಕೊಡ್ತೀನಿ ಅಂದರೆ 5 ರೂಪಾಯಿ ಬಡ್ಡಿ. ಅವ್ರ ಹತ್ರ ಹೋಗಿ ಇಸ್ಕೊಂಬರ್ತಾರೆ, ಅವ್ರಿಗೂ ಕಟ್ಟಕ್ಕಾಗಲ್ವಾ? ದಯಮಾಡಿ ಈ ರೈತ ಆತ್ಮಹತ್ಯೆ ತಡೆಗಟ್ಟಬೇಕು ಅಂತೇಳಿ ಇಲ್ಲಿಂದ ಡೆಲ್ಲಿವರೆಗೆ ಮೇಡಮ್ ಎದುರು ಕೇಳಿ ನಾವು ಬೆಂಗಳೂರವರೆಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀವಿ. ದಯಮಾಡಿ ಅದಾಗದು ಬೇಡ ಅಂತೇಳಿ ನಮ್ಮ ಹಿತರಕ್ಷಣಾ ಸಮಿತಿಯಿಂದ ಪ್ರತಿ ಕುಟುಂಬದ ಸದಸ್ಯರು 50,000 ಹಣ ಕೊಟ್ಟಿದ್ದೀವಿ. ಹಣವನ್ನು ಕ್ರೋಢೀಕರಿಸಿದಂಥ ಹಣವನ್ನು ಈ ಥರದೆಲ್ಲ ಸನ್ನಿವೇಶ ನೋಡಿದ್ದೀವಿ ಮೇಡಮ್. ಈ ಥರದ ಹೊಸ ಒಂದು ಚಾಲೆಂಜ್ ಆಗ್ತಾ ಇದೆ, ಇದು ದೊಡ್ಡ ಚಾಲೆಂಜ್ ಮೇಡಮ್. ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.